Welcome to the fifth session of Clutch and Gearbox Unit 2 Automobile Transmission and Control System third semester Automobile Engineering. ಸೊ ಇವತ್ತಿನ ಒಂದು ಟಾಪಿಕ್ ಬಂದ್ಬಿಟ್ಟು ಕ್ಲಚ್ ಆಪರೇಟಿಂಗ್ ಮೆಕ್ಯಾನಿಸಮ್. ಸೊ ಕ್ಲಚ್ ಆಪರೇಟಿಂಗ್ ಮೆಕ್ಯಾನಿಸಮ್ ನೋಡ್ಲಿಕ್ಕೆ ಮುಂಚೆ ಅಥವಾ ಕ್ಲಚ್ ಆಪರೇಟಿಂಗ್ ಮೆಕ್ಯಾನಿಸಮ್ ಬಗ್ಗೆ ತಿಳ್ಕೊಳ್ಳಿಕ್ಕೆ ಮುಂಚೆ ನಾವು ಹಿಂದಿನ ಸೆಷನ್ಸಲ್ಲಿ ಅಥವಾ ಹಿಂದಿನ ಕ್ಲಾಸಸ್ಸಲ್ಲಿ ಏನು ತಿಳ್ಕೊಂಡಿದ್ದೀವೋ ಅದನ್ನು ವಾಪಸ್ ಒಂದ್ಸಲಿ ಬ್ರಷ್ ಅಪ್ ಮಾಡೋಣ. ಬ್ರಷ್ ಅಪ್ ಮಾಡಿದ್ದಾದಮೇಲೆ ಮತ್ತೆ ವಿಲ್ ಗೋ ಟು ಟುಡೇಸ್ ಟಾಪಿಕ್. ಸೊ ಹಿಂದಿನ ಕ್ಲಾಸಲ್ಲಿ ನಾವು ಕ್ಲಚ್ ಅಂದರೆ ಏನು, ಸಿಂಗಲ್ ಪ್ಲೇಟ್ ಕ್ಲಚ್, ಕನ್ಸ್ಟ್ರಕ್ಷನ್ ಮತ್ತು ವರ್ಕಿಂಗ್ ಅಡ್ವಾಂಟೇಜಸ್ ಎಲ್ಲ ನೋಡ್ಕೊಂಡಿದ್ವಿ. ಮಲ್ಟಿಪ್ಲೇಟ್ ಕ್ಲಚ್, ಕನ್ಸ್ಟ್ರಕ್ಷನ್ ವರ್ಕಿಂಗ್ ಅಡ್ವಾಂಟೇಜಸ್ ನೋಡಿದ್ವಿ. ಸೆಂಟ್ರಿಫ್ಯೂಗಲ್ ಕ್ಲಚ್, ಕನ್ಸ್ಟ್ರಕ್ಷನ್ ವರ್ಕಿಂಗ್ ಅಡ್ವಾಂಟೇಜಸ್ ಇಷ್ಟು ನಾವು ನೋಡಿದ್ವಿ. ಸೊ ಅಲ್ಲಿಗೆ ನಾವು ಕ್ಲಚ್ನ ಬಗ್ಗೆ ಅಂದರೆ ಫ್ರಿಕ್ಷನಲ್ ಕ್ಲಚಸ್ ಬಗ್ಗೆ ನಾವು ಸಿಂಗಲ್ ಪ್ಲೇಟ್ ಕ್ಲಚ್ ಬಗ್ಗೆ ತಿಳ್ಕೊಂಡಿದ್ದೀವಿ, ಮಲ್ಟಿಪ್ಲೇಟ್ ಕ್ಲಚ್ ಬಗ್ಗೆ ತಿಳ್ಕೊಂಡಿದ್ದೀವಿ, ಸೆಂಟ್ರಿಫ್ಯೂಗಲ್ ಕ್ಲಚ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಸೊ ಮತ್ತೆ ವಾಪಸ್ ಬ್ರಷ್ ಅಪ್ ಮಾಡಿಕೊಂಡು ಇವತ್ತಿನ ಟಾಪಿಕ್ ಹೋಗೋಣ. ಸೊ ಕ್ಲಚ್ ಅಂದರೆ ನಾನು ಮೊದಲೇ ಹೇಳ್ತಾ ಇದ್ದೆ, ಇಟ್ಸ್ ಅ ಮೆಕ್ಯಾನಿಸಮ್ ವಿಚ್ ಎಂಗೇಜಸ್ ಆರ್ ಡಿಸ್ಎಂಗೇಜಸ್, ಕನೆಕ್ಟ್ಸ್ ಆರ್ ಡಿಸ್ಕನೆಕ್ಟ್ಸ್ ದ ಎಂಜಿನ್ ಟು ದ ಟ್ರಾನ್ಸ್ಮಿಷನ್. ಸೊ ಎಂಜಿನ್ ಮತ್ತು ಟ್ರಾನ್ಸ್ಮಿಷನ್ ಮಧ್ಯೆ ಒಂದು ಲಿಂಕ್ ಥರ ಕೆಲಸ ಮಾಡೋಂಥ ಒಂದು ಯೂನಿಟ್ನ ನಾನು ಕ್ಲಚ್ ಅಂತ ಕರಿಬೋದು. ಸೊ ಕ್ಲಚ್ನ ಕೆಲಸ ಎಂಗೇಜ್ ಆರ್ ಡಿಸ್ಎಂಗೇಜ್, ಕನೆಕ್ಟ್ ಆರ್ ಡಿಸ್ಕನೆಕ್ಟ್ ದ ಎಂಜಿನ್ ಟು ದ ಟ್ರಾನ್ಸ್ಮಿಷನ್ ಅಂತ ಒಂದು ಸಿಸ್ಟಮ್ನ ಅಥವಾ ಮೆಕ್ಯಾನಿಸಮ್ನ ಡಿವೈಸ್ನ ಇಟ್ ಈಸ್ ಕಾಲ್ಡ್ ಇಸ್ ಎ ಕ್ಲಚ್. ಸೊ ಕ್ಲಚ್ ಏನು ಮಾಡುತ್ತೆ ಕೆಲಸಗಳು ಅಂತ, ಎಂಜಿನು ಎಂಗೇಜ್ ಮತ್ತು ಡಿಸ್ಎಂಗೇಜ್ ಮಾಡೋದು ಪವರ್ನ ಗೇರ್ ಬಾಕ್ಸ್ ಕೊಡಲಿಕ್ಕೆ. ಎರಡನೇದಾಗಿ ಸ್ಟಾರ್ಟ್ ಮಾಡಬೇಕಾದ್ರೆ ನಮ್ಮ ಗೇರ್ ಬಾಕ್ಸ್ನ ಡಿಸ್ಎಂಗೇಜ್ ಮಾಡೋದು, ಮತ್ತು ಗೇರ್ ಚೇಂಜ್ ಮಾಡಬೇಕಾದ್ರೆ ನಮ್ಮ ಗೇರ್ ಬಾಕ್ಸ್ನ ಡಿಸ್ಎಂಗೇಜ್ ಮಾಡೋದು. ಇಷ್ಟು ಕೆಲಸ ಮಾಡೋದನ್ನು ನಾವು ಕ್ಲಚ್ ಅಂತ ಕರಿತೀವಿ. ಸೊ ಇದರಲ್ಲಿ ಟೈಪ್ಸ್ ಬಗ್ಗೆ ಹೇಳ್ತಾ ಇದ್ವಿ. ಅದರಲ್ಲಿ ಕೋನ್ ಕ್ಲಚ್, ಫ್ರಿಕ್ಷನ್ ಕ್ಲಚಸ್ಸು ಮತ್ತು ಪಾಸಿಟಿವ್ ಕ್ಲಚ್ಚು ಮತ್ತು ಫ್ಲೂಯಿಡ್ ಕಪ್ಲಿಂಗ್ ಇಷ್ಟು ಇರ್ತಾಯಿತ್ತು. ಸೊ ಫ್ರಿಕ್ಷನ್ ಕ್ಲಚಸ್ ಅಂದರೆ ಫ್ರಿಕ್ಷನ್ ಕ್ಲಚಸಲ್ಲಿ ಸಿಂಗಲ್ ಪ್ಲೇಟ್ ಕ್ಲಚ್ಚ, ಮಲ್ಟಿಪ್ಲೇಟ್ ಕ್ಲಚ್ಚ, ಸೆಂಟ್ರಿಫ್ಯೂಗಲ್ ಕ್ಲಚ್ಚ, ಕೋನ್ ಕ್ಲಚ್ಚ, ಇದು ಇಷ್ಟು ಫ್ರಿಕ್ಷನಲ್ ಕ್ಲಚಸ್ ಆಗಿತ್ತು. ಸೊ ನಮ್ಮ ಪಾಸಿಟಿವ್ ಕ್ಲಚ್ ಅಂದರೆ ಡಾಗ್ ಕ್ಲಚಸ್ನ ಪಾಸಿಟಿವ್ ಕ್ಲಚಸ್ ಅಂತ ಕರಿತಾ ಇದ್ವಿ. ಮತ್ತು ಫ್ಲೂಯಿಡ್ ಫ್ಲೈವೀಲು ಅದು ಫ್ಲೂಯಿಡ್ ಕಪ್ಲಿಂಗ್ ಆಗಿರೋದ್ರಿಂದ ಅದು ಫ್ರಿಕ್ಷನ್ ಕ್ಲಚಸಲ್ಲಿ ಬರೋಲ್ಲ. ಸೊ ನಮಗೆ ಬೇಕಾದದ್ದು ಕೋನ್ ಕ್ಲಚ್ಚು, ಸಿಂಗಲ್ ಪ್ಲೇಟ್ ಕ್ಲಚ್, ಮಲ್ಟಿಪ್ಲೇಟ್ ಕ್ಲಚ್ ಮತ್ತು ಸೆಂಟ್ರಿಫ್ಯೂಗಲ್ ಕ್ಲಚ್ಚು. ಕೋನ್ ಕ್ಲಚ್ನ ಆಟೋಮೊಬೈಲ್ಸಲ್ಲಿ ಯೂಸ್ ಮಾಡದೇ ಇರೋದ್ರಿಂದ ಸೊ ಅದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಇಲ್ಲ. ನಾವು ತಿಳ್ಕೊಳ್ತಾ ಇರೋದು ಸಿಂಗಲ್ ಪ್ಲೇಟ್ ಕ್ಲಚ್, ಮಲ್ಟಿಪ್ಲೇಟ್ ಕ್ಲಚ್ ಮತ್ತು ಸೆಂಟ್ರಿಫ್ಯೂಗಲ್ ಕ್ಲಚ್. ಮೊದಲನೇದಾಗಿ ಸಿಂಗಲ್ ಪ್ಲೇಟ್ ಕ್ಲಚ್ ಬಗ್ಗೆ ನೋಡೋಣ. ಇಲ್ಲಿ ಫ್ರಿಕ್ಷನಲ್ ಮೆಂಬರ್ ಅಥವಾ ಕ್ಲಚ್ ಪ್ಲೇಟ್ ಅಂತ ಏನು ಕರಿತೀವಿ, ಇಫ್ ದೇರ್ ಈಸ್ ಓನ್ಲಿ ಒನ್ ಪ್ಲೇಟ್ ದೆನ್ ಇಟ್ ಈಸ್ ಕಾಲ್ಡ್ ಇಸ್ ಅ ಸಿಂಗಲ್ ಪ್ಲೇಟ್ ಕ್ಲಚ್. ಅಂದರೆ ಕ್ಲಚ್ನ ಸಿಂಗಲ್ ಅಥವಾ ಮಲ್ಟಿಪಲ್ ಪ್ಲೇಟ್ ಅಂತ ಡಿಸೈಡ್ ಆಗೋದು ನಂಬರ್ ಆಫ್ ಫ್ರಿಕ್ಷನ್ ಪ್ಲೇಟ್ಸ್ ಎಷ್ಟಿದೆ ಅಂತ. ಸೊ ನಂಬರ್ ಆಫ್ ಫ್ರಿಕ್ಷನ್ ಪ್ಲೇಟ್ಸ್ ಒಂದೇ ಇದ್ದರೆ ದೆನ್ ಇಟ್ಸ್ ಕಾಲ್ಡ್ ಇಸ್ ಅ ಸಿಂಗಲ್ ಪ್ಲೇಟ್ ಕ್ಲಚ್. ಸೊ ಸಿಂಗಲ್ ಪ್ಲೇಟ್ ಕ್ಲಚ್ಚು ಆಬ್ವಿಯಸ್ಲಿ LMV, LCV ಮತ್ತು ಹೆವಿ ಟ್ರಾನ್ಸ್ಪೋರ್ಟ್ ವೆಹಿಕಲ್ಸಲ್ಲಿ ಎಲ್ಲ ಕಡೆ ನಾವು ಸಿಂಗಲ್ ಪ್ಲೇಟ್ ಕ್ಲಚಸ್ನ ಯೂಸ್ ಮಾಡ್ತೀವಿ. ಸೊ ಸಿಂಗಲ್ ಪ್ಲೇಟ್ ಡ್ರೈ ಕ್ಲಚ್ ಅಂತ ಕೂಡ ಕರೀತಾರೆ. ಸಿಂಗಲ್ ಪ್ಲೇಟ್ ಡ್ರೈ ಕ್ಲಚಸ್ಗೆ ಯೂಸ್ ಮಾಡ್ತೀವಿ. ಮೆಜಾರಿಟಿ ಆಫ್ ದ ಕೇಸಸಲ್ಲಿ ಸಿಂಗಲ್ ಪ್ಲೇಟ್ ಡ್ರೈ ಕ್ಲಚಸ್ನ ಯೂಸ್ ಮಾಡ್ತೀವಿ. ಸೊ ಡ್ರೈ ಅಂತ ಕರೆಯೋಕ್ಕೆ ಏನಿಲ್ಲ, ಇಲ್ಲಿ ಕೂಲಿಂಗ್ ಮೀಡಿಯಾ ಏರ್ ಆಗಿದ್ದರೆ ಇಟ್ಸ್ ಕಾಲ್ಡ್ ಇಸ್ ಎ ಡ್ರೈ ಕ್ಲಚ್. ಬೇರೆ ಏನು ದೊಡ್ಡ ವಿಷಯ ಏನಿಲ್ಲ, ಕೂಲಿಂಗ್ ಮೀಡಿಯಾ ಏರ್ ಆಗಿದ್ದರೆ ಇಟ್ಸ್ ಕಾಲ್ಡ್ ಇಸ್ ಎ ಡ್ರೈ ಕ್ಲಚ್. ಸೊ ನೆಕ್ಸ್ಟು ವಿ ವೆಂಟ್ ಫಾರ್ ಮಲ್ಟಿಪ್ಲೇಟ್ ಕ್ಲಚ್. ಇಲ್ಲೇನಾಯಿತು, ಜಾಗ ಕಡಿಮೆ ಇದ್ದ ಕಡೆ ವೇರ್ ಸಿಂಗಲ್ ಪ್ಲೇಟ್ ಕ್ಲಚ್ ಕೆನಾಟ್ ಬಿ ಅಕಾಮಡೇಟೆಡ್, ವಿ ವೆಂಟ್ ಫಾರ್ ಎ ಮಲ್ಟಿಪ್ಲೇಟ್ ಕ್ಲಚ್. So multiplate clutch was an extension of a single plate clutch. Multiplate clutch is an extension of a single plate clutch where the number of friction plates and the pressure plates are increased. Where number of pressure plates and friction plates are increased, which increases the torque transmitting capability of a clutch. So same size compare ಮಾಡಿದಾಗ, single plate size ನ compare ಮಾಡಿದಾಗ multiplate clutch ಮಾಡಿದ್ರೆ the torque transmitting capability of a multiplate clutch is more compared to a single plate clutch. ಅಥವಾ ಅದೇ ಸೈಜ್ ಕಂಪೇರ್ ಮಾಡಿದ್ರೆ ಮಲ್ಟಿಪ್ಲೇಟ್ ಕ್ಲಚ್ ಕ್ಯಾನ್ ಬಿ ಸ್ಮಾಲರ್. ಜಸ್ಟ್ ಫಾರ್ ದ ಸೇಮ್ ಸೈಜ್ ನೀವು ಇದು ಮಾಡಬೇಕಾದ್ರೆ ಅಥವಾ ಮಾಡಿದ್ರೆ ಅಥವಾ ಸೇಮ್ ಟಾರ್ಕ್ಗೆ ಕಂಪೇರ್ ಮಾಡಿದಾಗ ಸಣ್ಣದಾಗುತ್ತೆ. ಸೇಮ್ ಸೈಜ್ಗೆ ಅಂತ ಇಟ್ಕೊಂಡ್ರೆ ಅವಾಗ ಟಾರ್ಕ್ ಟ್ರಾನ್ಸ್ಮಿಟ್ ಕೆಪಾಬಿಲಿಟಿ ಜಾಸ್ತಿ ಇರುತ್ತೆ. ಸೊ ಇದನ್ನು ಮಲ್ಟಿಪ್ಲೇಟ್ ಕ್ಲಚ್ ಅಂತ ಕರಿತೀವಿ. ಸೊ ಇಲ್ಲಿ ಫ್ರಿಕ್ಷನ್ ಪ್ಲೇಟ್ಸು ಮತ್ತು ಪ್ರೆಷರ್ ಪ್ಲೇಟ್ಸ್ನ ಜಾಸ್ತಿ ಮಾಡ್ತೀವಿ. ನಂಬರ್ ಆಫ್ ಫ್ರಿಕ್ಷನ್ ಪ್ಲೇಟ್ಸ್ ಆ್ಯಂಡ್ ನಂಬರ್ ಆಫ್ ಪ್ರೆಷರ್ ಪ್ಲೇಟ್ಸ್ ವಿಲ್ ಬಿ ಮೋರ್, ವಿಚ್ ಆಬ್ವಿಯಸ್ಲಿ ಇನ್ಕ್ರೀಸಸ್ ದ ಟಾರ್ಕ್ ಟ್ರಾನ್ಸ್ಮಿಟಿಂಗ್ ಕೆಪಾಬಿಲಿಟಿ ಆಫ್ ಎ ಕ್ಲಚ್. ನೆಕ್ಸ್ಟು ಸೆಂಟ್ರಿಫ್ಯೂಗಲ್ ಕ್ಲಚ್ ಅಂತ ಕರಿತೀವಿ. ಇಟ್ ಈಸ್ ಆಲ್ಸೋ ಕಾಲ್ಡ್ ಎಸ್ ಆಟೋಮೆಟಿಕ್ ಕ್ಲಚ್. ನಾರ್ಮಲಿ ಸೆಂಟ್ರಿಫ್ಯೂಗಲ್ ಕ್ಲಚಸ್ನ ಸಣ್ಣ ವೆಹಿಕಲ್ಸಲ್ಲಿ ಯೂಸ್ ಮಾಡ್ತಾರೆ, ದೊಡ್ಡ ವೆಹಿಕಲ್ಸಲ್ಲಿ ನಾರ್ಮಲಾಗಿ ಯೂಸ್ ಮಾಡಲ್ಲ, ಸಣ್ಣ ವೆಹಿಕಲ್ಸಲ್ಲಿ ಯೂಸ್ ಮಾಡ್ತಾರೆ. ಇಟ್ ಈಸ್ ಆಲ್ಸೋ ಕಾಲ್ಡ್ ಎಸ್ ಎ ಆಟೋಮೆಟಿಕ್ ಕ್ಲಚ್. ಸೊ ಆಟೋಮೆಟಿಕ್ ಕ್ಲಚ್ ಅಂತ ಯಾಕೆ ಕರಿತೀವಿ ಅಂದರೆ ಇದಕ್ಕೆ ಯಾವುದೇ ಕ್ಲಚ್ ರಿಲೀಸ್ ಮೆಕ್ಯಾನಿಸಮ್ ಬೇಕಾಗಿಲ್ಲ ಅಥವಾ ನಾವು ಮ್ಯಾನ್ಯುವಲಿ ಅದನ್ನು ರಿಲೀಸ್ ಮಾಡೋ ಅವಶ್ಯಕತೆ ಇಲ್ಲ.
ಕ್ಲಚ್ ಯಾವಾಗೂ ಡಿಸ್ಎಂಗೇಜ್ಡ್ ಇರುತ್ತೆ ಬೇಸ್ಡ್ ಆನ್ ದ ಇಂಜಿನ್ ಸ್ಪೀಡ್. ಅಂದರೆ ಇಂಜಿನ್ ಸ್ಪೀಡ್ ಜಾಸ್ತಿ ಆದಾಗ ಸೆಂಟ್ರಿಫ್ಯೂಗಲ್ ಫೋರ್ಸ್ ಜಾಸ್ತಿ ಆಗುತ್ತೆ, ಕ್ಲಚ್ ಎಂಗೇಜ್ ಆಗುತ್ತೆ. ಸೆಂಟ್ರಿಫ್ಯೂಗಲ್ ಫೋರ್ಸ್ ಕಮ್ಮಿ ಆಯಿತು ಯಾವಾಗ ಇಂಜಿನ್ ಸ್ಪೀಡ್ ಕಮ್ಮಿ ಆದಾಗ ಆಟೋಮೆಟಿಕ್ಕಾಗಿ ಡಿಸ್ಎಂಗೇಜ್ ಆಗುತ್ತೆ. ಸೊ ಆ ಥರದ್ದೊಂದು ಇವಾಗ ಕ್ಲಚ್ನ ಇಟ್ ಇಸ್ ಕಾಲ್ಡ್ as a centrifugal clutch. Centrifugal clutch operates purely based on the engine speed. If there is an increase in the engine speed, automatically the centrifugal force increases, resulting in engagement of the clutch. If the centrifugal force decreases because of the decrease in the engine speed, clutch automatically gets disengaged. ಆ ಥರದೊಂದು ವ್ಯವಸ್ಥೆನ ಇಟ್ ಈಸ್ ಕಾಲ್ಡ್ as a centrifugal clutch. ಸೆಂಟ್ರಿಫ್ಯೂಗಲ್ ಕ್ಲಚ್ ಅಂತ ಕರಿತೀವಿ. ನಾರ್ಮಲ್ ಆಗಿ ಮೊಪೆಡ್ಸಲ್ಲಿ ಮತ್ತು ಸಣ್ಣ ಸ್ಕೂಟ್ರೇಟ್ಸ್ ಅಂತ ಕರಿತೀವಿ, ಹೋಂಡಾ ಆಕ್ಟಿವಾ ಅಥವಾ ಸ್ಕೂಟಿ, ಜೂಪಿಟರ್ ಆ ಥರದ ವೆಹಿಕಲ್ಸಲ್ಲಿ ನಾವು ಸೆಂಟ್ರಿಫ್ಯೂಗಲ್ ಕ್ಲಚಸ್ನ ಯೂಸ್ ಮಾಡ್ತೀವಿ. ಇನ್ನು ಇವತ್ತಿನ ಟಾಪಿಕ್ ಬರೋದಾದ್ರೆ, ಸೊ ಇವತ್ತಿನ ಟಾಪಿಕ್ಸು ಇಂಟ್ರೊಡಕ್ಷನ್ ಟು ಕ್ಲಚ್ ಆಪರೇಟಿಂಗ್ ಮೆಕ್ಯಾನಿಸಮ್, ಎರಡನೇದು ಟೈಪ್ಸ್ ಆಫ್ ಕ್ಲಚ್ ಆಪರೇಟಿಂಗ್ ಮೆಕ್ಯಾನಿಸಮ್, ಥರ್ಡ್ ಒನ್ ಇಸ್ ವರ್ಕಿಂಗ್ ಆಫ್ ಮೆಕ್ಯಾನಿಕಲಿ ಆಪರೇಟೆಡ್ ಕ್ಲಚಸ್, ಫೋರ್ತ್ ಒನ್ ವರ್ಕಿಂಗ್ ಆಫ್ ಹೈಡ್ರಾಲಿಕಲಿ ಆಪರೇಟೆಡ್ ಕ್ಲಚಸ್. ಸೊ ಇದಿಷ್ಟು ಇವತ್ತು ಕವರ್ ಮಾಡಬೇಕಾದಂಥ ವಿಷಯಗಳು. ನಾವು ಫಸ್ಟ್ ವಿಲ್ ಗೋ ಫಾರ್ ಇಂಟ್ರೊಡಕ್ಷನ್ ಟು ಕ್ಲಚ್ ಆಪರೇಟಿಂಗ್ ಮೆಕ್ಯಾನಿಸಮ್. ಸೊ ಯಾವಾಗ ನೀವು ಕ್ಲಚ್ನ ಡಿಸ್ಎಂಗೇಜ್ ಮಾಡಬೇಕು ಅಥವಾ ಗೇರ್ ಚೇಂಜ್ ಮಾಡಬೇಕಾದಾಗೋ ಅಥವಾ ಯಾವುದಾದ್ರು ಒಂದು ಟೈಮಲ್ಲಿ ಮಾಡಬೇಕಂದ್ರೆ ನಾವು ಕ್ಲಚ್ ಏನು ಕ್ಲ್ಯಾಂಪಿಂಗ್ ಫೋರ್ಸಸ್ ಅಂತ ಏನಿದೆ, ಕ್ಲ್ಯಾಂಪಿಂಗ್ ಫೋರ್ಸಸ್ನ ಅದಕ್ಕಿಂತ ಹೆಚ್ಚಿನ ಫೋರ್ಸ್ನ ಅಪ್ಲೈ ಮಾಡಿ ಅದನ್ನು ಡಿಸ್ಎಂಗೇಜ್ ಮಾಡಬೇಕಾಗುತ್ತೆ. ಅಂದರೆ ಮೊದಲನೇ ಪಾಯಿಂಟ್ ಹೇಳ್ತಾರೆ, ವೆನ್ ವಿ ನೀಡ್ ಟು ಡಿಸ್ಎಂಗೇಜ್ ದ ಕ್ಲಚ್, ಸೇ ಟು ಚೇಂಜ್ ದ ಗೇರ್, we must be able to overcome the clamping forces of the pressure plate. ಕ್ಲ್ಯಾಂಪಿಂಗ್ ಫೋರ್ಸಸ್ನ ಏನಿದೆ ಪ್ರೆಷರ್ ಪ್ಲೇಟ್ನ ಹಿಡಿದಿಟ್ಕೊಂಡಿರುತ್ತಲ್ಲ ಆ ಸ್ಪ್ರಿಂಗ್ ಫೋರ್ಸ್ನ ಓವರ್ಕಮ್ ಮಾಡಿ ಅದನ್ನು ಹಿಂದಕ್ಕೆ ಎಳಿಬೇಕಾಗುತ್ತೆ. ಯಾವಾಗ ಪ್ರೆಷರ್ ಪ್ಲೇಟ್ನ ಹಿಂದಕ್ಕೆ ಮೂವ್ ಮಾಡ್ತೀವೋ ಆಟೋಮೆಟಿಕ್ಕಾಗಿ ಕ್ಲಚ್ಚು ಡಿಸ್ಎಂಗೇಜ್ ಆಗುತ್ತೆ. ಸೊ ಎರಡನೇದು, ಈ ಫೋರ್ಸಸ್ ಆಸ್ ದೀಸ್ ಫೋರ್ಸಸ್ ಕ್ಯಾನ್ ಬಿ ಕ್ವೈಟ್ ಲಾರ್ಜ್, ವಿ ನೀಡ್ ಟು ಗಿವ್ ದ ಡ್ರೈವರ್ ಸಮ್ ಫಾರ್ಮ್ ಆಫ್ ಅಸಿಸ್ಟೆನ್ಸ್ ವೆನ್ ದ ಪ್ರೆಸ್ಸಿಂಗ್ ದ ಕ್ಲಚ್ ಪೆಡಲ್ ಟು ಡಿಸ್ಎಂಗೇಜ್. ಸೊ ಕೆಲವು ಸಲ ಕ್ಲಚ್ ಅಂದರೆ ಎಂಜಿನ್ ದೊಡ್ಡದಾದಾಗ ಟಾರ್ಕ್ ಟ್ರಾನ್ಸ್ಮಿಟಿಂಗ್ ಕೇಪಬಿಲಿಟಿ ಜಾಸ್ತಿ ಆಗುತ್ತೆ. ಸೊ ಆಟೋಮೆಟಿಕ್ಕಾಗಿ ಕ್ಲಚ್ನ ಸೈಜ್ ಕೂಡ ಜಾಸ್ತಿ ಆಗುತ್ತೆ. ಕ್ಲಚ್ನ ಸೈಜ್ ಜಾಸ್ತಿ ಆಯಿತು ಅಂದರೆ ಆ ಕ್ಲಚ್ನ ಡಿಸ್ಎಂಗೇಜ್ ಮಾಡಬೇಕಾಗಿರೋಂಥ ಏನು ಫೋರ್ಸ್ ಇದೆ ಕೂಡ ಅದು ಕೂಡ ಜಾಸ್ತಿ ಆಗುತ್ತೆ. ಅಂಥ ಟೈಮಲ್ಲಿ ಡ್ರೈವರ್ಗೆ ವಿ ನೀಡ್ ಟು ಪ್ರೊವೈಡ್ ಅಸಿಸ್ಟೆನ್ಸ್. ಸೊ ಕ್ಲಚ್ ಪೆಡಲ್ ಹತ್ರ ಅಸಿಸ್ಟೆನ್ಸ್ ಕೊಟ್ಟರೆ ಕ್ಲಚ್ನ ಡಿಸ್ಎಂಗೇಜ್ ಮಾಡೋದು ಈಸಿ ಆಗುತ್ತೆ. ಮೂರನೇದಾಗಿ ಡ್ರೈವರ್ನ ಎಫರ್ಟ್ಸ್ನ ಆಂಪ್ಲಿಫೈ ಮಾಡೋದು. ವಿ ಮಸ್ಟ್ ಆಂಪ್ಲಿಫೈ ದ ಡ್ರೈವರ್ಸ್ ಎಫರ್ಟ್ಸ್ and then conduct these amplified forces down to the release force, which in turn disengages the clutch driven plate. ಸೊ ಇಲ್ಲಿ ಡ್ರೈವರ್ ಆಗ್ತಾ ಇದ್ದ ಎಫರ್ಟ್ನೇ ಜಾಸ್ತಿ ಮಾಡ್ಬಿಡೋದು. ಆ ಎಫರ್ಟ್ ಆಗ್ತಾ ಅಂದರೆ ಎಫರ್ಟ್ನ ಆಂಪ್ಲಿಫೈ ಮಾಡೋದು, ಎಫರ್ಟ್ ಜಾಸ್ತಿ ಹಾಕೋದಲ್ಲ, ಎಫರ್ಟ್ನ ಆಂಪ್ಲಿಫೈ ಮಾಡೋದು ಅಂತ ಕರಿತೀವಿ. ಆಂಪ್ಲಿಫೈ ಮಾಡಿದಾಗ ಅಥವಾ ಅಸಿಸ್ಟೆನ್ಸ್ ಕೊಟ್ಟಾಗ, ಸೊ ಈ ಅಸಿಸ್ಟೆಡ್ ಫೋರ್ಸಸ್ನ ಸೇರಿಸಿ ನಾವು ಶಿಫ್ಟಿಂಗ್ ಫಾರ್ ರಿಲೀಸ್ ಫೋರ್ಕ್ ಹತ್ರ ಕಳಿಸ್ತೀವಿ. ಸೊ ಆಗ ಕ್ಲಚ್ನ ಡಿಸ್ಎಂಗೇಜ್ ಮಾಡಲಿಕ್ಕೆ ಈಸಿ ಆಗುತ್ತೆ. The clutch operating mechanism provides suitable leverage and linkages for disengaging the clutch. ಸೊ ಆಪರೇಟಿಂಗ್ ಮೆಕ್ಯಾನಿಸಮ್ ಏನಿದೆ ಸ್ವಲ್ಪ ಲಿವರೇಜ್ ಕೊಡುತ್ತೆ ಮತ್ತು ಲಿಂಕೇಜಸ್ನ ಪ್ರೊವೈಡ್ ಮಾಡುತ್ತೆ ಫಾರ್ ಡಿಸ್ಎಂಗೇಜಿಂಗ್ ದ ಕ್ಲಚ್. ಇಟ್ ಇನ್ಕ್ಲೂಡ್ಸ್ ರಿಲೀಸರ್ ಬೇರಿಂಗ್, ಅಂದರೆ ಕ್ಲಚ್ ರಿಲೀಸ್ ಮೆಕ್ಯಾನಿಸಮ್ ಏನೇನು ಪಾರ್ಟ್ಸ್ ಇರುತ್ತೆ ಅಥವಾ ಏನೇನು ಭಾಗಗಳಿರುತ್ತೆ. ರಿಲೀಸರ್ ಬ್ಯಾರಿಂಗ್ ಇರುತ್ತೆ, ಬೆಲ್ ಟ್ಯಾಂಕ್ ಲಿವರ್ ಇರುತ್ತೆ, ರಿಲೀಸರ್ ರಾಡ್ ಇರುತ್ತೆ, ಕ್ಲಚ್ ಫೋರ್ಕ್ ಇರುತ್ತೆ, ಕ್ಲಚ್ ಪುಷ್ ರಾಡ್ ಮತ್ತು ಕ್ಲಚ್ ಪೆಡಲ್. ಇದಿಷ್ಟು ಕಾಂಪೋನೆಂಟ್ಸ್ ಆಫ್ ಎ ರಿಲೀಸರ್ ಮೆಕ್ಯಾನಿಸಮ್. ಸೊ ಟೈಪ್ಸ್ ಆಫ್ ಕ್ಲಚ್ ಆಪರೇಟಿಂಗ್ ಅಂದರೆ ಅದರಲ್ಲಿರೋಂಥ ಬಗೆ ಅಥವಾ ಬೇರೆ ಬೇರೆ ಟೈಪ್ನ ಕ್ಲಚ್ ಆಪರೇಟಿಂಗ್ ಮೆಕ್ಯಾನಿಸಮ್ ಅಂತ ಕರಿತೀವಿ. ಸೊ ಒಂದು ಕ್ಲಚ್ ಆಪರೇಟಿಂಗ್ ಮೆಕ್ಯಾನಿಸಮ್ಸ್ ಅಂದರೆ ಮೆಕ್ಯಾನಿಕಲ್ ಆಪರೇಟೆಡ್ ಕ್ಲಚಸ್ ಅಂತ ಕರಿತೀವಿ, ಎರಡನೇದು ಎಲೆಕ್ಟ್ರಿಕಲಿ ಆಪರೇಟೆಡ್ ಕ್ಲಚ್, ಮೂರನೇದು ಹೈಡ್ರಾಲಿಕಲಿ ಆಪರೇಟೆಡ್ ಕ್ಲಚ್, ನಾಲ್ಕನೇದು ವ್ಯಾಕ್ಯೂಮ್ ಆಪರೇಟೆಡ್ ಕ್ಲಚ್. ಸೊ ಈ ಮೆಕ್ಯಾನಿಕಲಿ ಆಪರೇಟೆಡ್ ಕ್ಲಚ್ಚು ಕ್ಲಚ್ ಪೆಡಲಿಂದ ರಿಲೀಸ್ ಫೋರ್ಕ್ ತನಕ ಮೆಕ್ಯಾನಿಕಲ್ ಲಿಂಕೇಜಸ್ನ ಇಟ್ಕೊಂಡಿರ್ತದೆ. ಸೊ ನಾನು ಮತ್ತೆ ಹೇಳ್ತೀನಿ, ಕ್ಲಚ್ ಪೆಡಲ್ನ ಮತ್ತು ರಿಲೀಸ್ ಫೋರ್ಕ್ನ ಕನೆಕ್ಟ್ ಮಾಡಲಿಕ್ಕೆ ಮೆಕ್ಯಾನಿಕಲ್ ಲಿಂಕೇಜಸ್ ಇರುತ್ತೆ. ಅಂಥ ಒಂದು ಕ್ಲಚ್ ಆಪರೇಟಿಂಗ್ ಮೆಕ್ಯಾನಿಸಮ್ನ ಇಟ್ ಈಸ್ ಕಾಲ್ಡ್ as a ಮೆಕ್ಯಾನಿಕಲಿ ಆಪರೇಟೆಡ್ ಕ್ಲಚ್. ಮೆಕ್ಯಾನಿಕಲಿ ಆಪರೇಟೆಡ್ ಕ್ಲಚ್ ಅಂದರೆ ಕ್ಲಚ್ ಪೆಡಲ್ ಹತ್ರ ಏನು ಫೋರ್ಸ್ ಅಪ್ಲೈ ಮಾಡ್ತೀವಿ ಅದನ್ನು ರಿಲೀಸ್ ಫೋರ್ಸ್ ತನಕ ಟ್ರಾನ್ಸ್ಫರ್ ಮಾಡಲಿಕ್ಕೆ ಮೆಕ್ಯಾನಿಕಲ್ ಲಿಂಕೇಜಸ್ ಇಟ್ಕೊಂಡಿರ್ತೀವಿ. ಸೊ ಈ ಮೆಕ್ಯಾನಿಕಲ್ ಕ್ಲಚಲ್ಲಿ ಕೆಲವು ಸಲ ಲಿಂಕೇಜ್ ಬದಲಾಗಿ ಕೇಬಲ್ ಕೂಡ ಯೂಸ್ ಮಾಡ್ತೀವಿ, ಕೇಬಲ್ ಆಪರೇಟೆಡ್ ಕ್ಲಚಸ್ ಅಂತ ಕರಿತೀವಿ. ಸೊ ಕೇಬಲ್ ಅಂತಂದರೆ ನಾವು ಬ್ರೇಕ್ ಫೋರ್ಸ್ನ ಟ್ರಾನ್ಸ್ಫರ್ ಮಾಡಲಿಕ್ಕೆ ಅಥವಾ ಬ್ರೇಕ್ಸ್ ಆಪ್ರೇಟ್ ಮಾಡಲಿಕ್ಕೆ ನಮ್ಮ ಟೂ ವೀಲರ್ಸಲ್ಲಿರುತ್ತಲ್ಲ ಕೇಬಲ್ಸು, ಆ ಥರದನ್ನು ಕೇಬಲ್ ಕಂಟ್ರೋಲ್ಡ್ ಅಥವಾ ಕೇಬಲ್ ಆಪ್ರೇಟೆಡ್ ಅಂತ ಕರಿತೀವಿ. ಸೊ ಈ ಕೇಬಲ್ ಆಪ್ರೇಟೆಡ್ ಕ್ಲಚಸ್ ಕೂಡ ಕೆಲವು ಸಲ ಯೂಸ್ ಮಾಡ್ತೀವಿ. ಆ ಕೇಬಲ್ ಏನಿದೆ ಇಟ್ ವಿಲ್ ಟ್ರಾನ್ಸ್ಫರ್ ದ ಫೋರ್ಸ್ ಅಪ್ಲೈಡ್ ಬೈ ದ ಡ್ರೈವರ್ ಟಿಲ್ ದ ರಿಲೀಸರ್ ಫೋರ್ಕ್. ಸೊ ಆ ಥರದ್ದನ್ನು ಇಟ್ ಈಸ್ ಕಾಲ್ಡ್ as a ಮೆಕ್ಯಾನಿಕಲ್ ಆಪರೇಟೆಡ್ ಕ್ಲಚ್. ಎರಡನೇದಾಗಿ ಎಲೆಕ್ಟ್ರಿಕಲಿ ಆಪರೇಟೆಡ್ ಕ್ಲಚಸ್ ಅಂತ ಕರಿತೀವಿ. ಸೊ ಇಲ್ಲಿ ಎಲೆಕ್ಟ್ರಿಕಲಿ ಆಪರೇಟೆಡ್ ಕ್ಲಚಸಲ್ಲಿ ಇಲ್ಲ ಸೊಲನಾಯ್ಡ್ಸ್ ಇಟ್ಕೋಬೋದು ಅಥವಾ ಮೋಟರ್ಸ್ನ ಇಟ್ಕೋಬೋದು ನಾವು.
ಸೊ ಡಿಸ್ಟ್ರಿಬ್ಯೂಟರ್ಸ್ನ ಇಟ್ಕೊಂಡು ಸರ್ವೋ ಮೋಟರ್ಸ್ನ ಇಟ್ಕೊಂಡು ಕ್ಲಚ್ ಪೆಡಲ್ನ ಆಪ್ರೇಟ್ ಮಾಡ್ತೀವಿ ಅಥವಾ ರಿಲೀಸರ್ ಫೋರ್ಕ್ನ ಆಪ್ರೇಟ್ ಮಾಡ್ತೀವಿ. ಸೊ ಇದರಿಂದ ಏನಾಗುತ್ತೆ, ನಾವು ಒಂದು ಪುಷ್ ಬಟನ್ ಇಟ್ಕೊಂಡು ನಾವು ಕ್ಲಚ್ನ ಡಿಸ್ಎಂಗೇಜ್ ಮಾಡ್ಕೊಳ್ಳೋದು ಅಥವಾ ಎಂಗೇಜ್ ಮಾಡ್ಕೊಳ್ಳೋದು. ಎಂಗೇಜು ಸ್ಪ್ರಿಂಗ್ ಫೋರ್ಸಿಂದ ಆಗುತ್ತೆ. ಸೊ ಇಲ್ಲಿ ಡಿಸ್ಎಂಗೇಜ್ ಮಾಡಲಿಕ್ಕೆ ಮಾತ್ರ ನಮ್ಗೆ ಇದಾಗುತ್ತೆ. ಈ ಥರದನ್ನು ಎಲೆಕ್ಟ್ರಿಕಲಿ ಆಪ್ರೇಟೆಡ್ ಕ್ಲಚಸ್ ಅಂತ ಕರಿತೀವಿ. ಸೊ ಎಲೆಕ್ಟ್ರಿಕಲಿ ಆಪ್ರೇಟೆಡ್ ಕ್ಲಚಸಲ್ಲಿ ನಾವು ವಿ ಕ್ಯಾನ್ ಆಪ್ರೇಟ್ ರಿಲೀಸರ್ ಫೋರ್ಕ್ ಥ್ರೂ ಸಮ್ ಸೊಲೈಡ್, ಸಮ್ ಎಲೆಕ್ಟ್ರಿಕಲ್ ಅರೇಂಜ್ಮೆಂಟ್, ಸೊಲೈಡ್ ಆಗ್ಬೋದು, ಮೋಟರ್ಸ್ ಆಗ್ಬೋದು ಆಗುತ್ತೆ. ಸೊ ಈ ಥರದ ಒಂದು ವ್ಯವಸ್ಥೆನ ಇಟ್ ಇಸ್ ಕಾಲ್ಡ್ ಎಸ್ ಎಲೆಕ್ಟ್ರಿಕಲಿ ಆಪ್ರೇಟೆಡ್ ಕ್ಲಚಸ್ ಅಂತ ಕರಿತೀವಿ. ನೆಕ್ಸ್ಟು ಹೈಡ್ರಾಲಿಕಲಿ ಆಪ್ರೇಟೆಡ್ ಕ್ಲಚಸ್. ಇಲ್ಲಿ ಹೈಡ್ರಾಲಿಕಲಿ ಆಪ್ರೇಟೆಡ್ ಅಂದರೆ ಹೈಡ್ರಾಲಿಕ್ ಫೋರ್ಸ್ನ ಅಥವಾ ಹೈಡ್ರಾಲಿಕ್ ಪ್ರಿನ್ಸಿಪಲ್ಸ್ನ ಯೂಸ್ ಮಾಡಿಕೊಂಡು ಕ್ಲಚ್ ಆಪ್ರೇಟಿಂಗ್ ಮೆಕ್ಯಾನಿಸಮ್ನ ಇಟ್ಕೊಳ್ತೀವಿ. ಸೊ ಇಲ್ಲಿ ಪೆಡಲ್ ಹತ್ರ ಒಂದು ಮಾಸ್ಟರ್ ಸಿಲಿಂಡರ್ ಇರುತ್ತೆ. ರಿಲೀಸರ್ ಫೋರ್ಕ್ ಅಥವಾ ಬೆಲೋ ಹೌಸಿಂಗ್ ಮೇಲೆ ಒಂದು ಸ್ಲೇವ್ ಸಿಲಿಂಡರ್ ಅಥವಾ ಆಕ್ಚುಯೇಟರ್ ಅಂತ ಕರಿತೀವಿ. ಸ್ಲೇವ್ ಸಿಲಿಂಡರ್ ಅಥವಾ ಆಕ್ಚುಯೇಟರ್ ಇರುತ್ತೆ. ಸೊ ಕ್ಲಚ್ ಪೆಡಲ್ನ ತುಳಿದಾಗ ಹೈಡ್ರಾಲಿಕ್ ಫ್ಲೂಯಿಡ್ ಮಾಸ್ಟರ್ ಸಿಲಿಂಡರ್ ಪಂಪ್ ಆಗುತ್ತೆ. ಪಂಪ್ ಆಗಿದ್ದ ಹೈಡ್ರಾಲಿಕ್ ಫ್ಲೂಯಿಡ್ ಗೋಸ್ ಟು ಕ್ಲಚ್ ಸಿಲಿಂಡರ್ ಆ ಸ್ಲೇವ್ ಸಿಲಿಂಡರ್. ಸೊ ಸ್ಲೇವ್ ಸಿಲಿಂಡ್ರಲ್ಲಿ ಏನಾಗುತ್ತೆ, ಅದು ಆಕ್ಚುಯೇಟರ್ಸ್ ಅಲ್ಲ ಕೆಲಸ ಮಾಡೋದ್ರಿಂದ ಇಟ್ ವಿಲ್ ಆಪ್ರೇಟ್ ದ ರಿಲೀಸರ್ ಫೋರ್ಕ್. ರಿಲೀಸರ್ ಫೋರ್ಕ್ ಆಪ್ರೇಟ್ ಮಾಡಿದಾಗ ಕ್ಲಚ್ ಡಿಸ್ಎಂಗೇಜ್ ಆಗುತ್ತೆ. ಸೊ ಪೆಡಲ್ ಬಿಟ್ಟ ತಕ್ಷಣ ಆಟೋಮೆಟಿಕ್ ಆಗಿ ಅದನ್ನು ಒರಿಜಿನಲ್ ಪೊಸಿಷನ್ಗೆ ಕ್ಲಚ್ ಸ್ಪ್ರಿಂಗ್ ತಾಳ್ತಾ ಇರುತ್ತೆ. ಸೊ ಈ ಥರದನ್ನು ಇಟ್ ಇಸ್ ಕಾಲ್ಡ್ ಎಸ್ ಹೈಡ್ರಾಲಿಕಲಿ ಆಪ್ರೇಟೆಡ್ ಕ್ಲಚ್ ಅಂತ ಕರಿತೀವಿ. ಸೊ ನೆಕ್ಸ್ಟು ವ್ಯಾಕ್ಯೂಮ್ ಆಪ್ರೇಟೆಡ್ ಕ್ಲಚ್ ಅಂತ ಕರಿತೀವಿ. ವ್ಯಾಕ್ಯೂಮ್ ಆಪ್ರೇಟೆಡ್ ಕ್ಲಚ್ ಅಂದರೆ ಅದು ಎಂಜಿನ್ ವ್ಯಾಕ್ಯೂಮ್ ಆಗ್ಬೋದು ಅಥವಾ ಒಂದು ಸಪ್ರೇಟ್ ವ್ಯಾಕ್ಯೂಮ್ ಪಂಪ್ ಇಟ್ಕೋಬೋದು ನಾವು. ಸೊ ವ್ಯಾಕ್ಯೂಮ್ನ ಯೂಸ್ ಮಾಡಿಕೊಂಡು ವ್ಯಾಕ್ಯೂಮನ್ನು ಅಸಿಸ್ಟೆನ್ಸ್ ಯೂಸ್ ಮಾಡ್ಕೊಂಡು ಅನ್ನೋದು ತಪ್ಪು. ಅಸಿಸ್ಟೆನ್ಸ್ ತಗೊಂಡು ನಾವು ಕ್ಲಚ್ ಮೆಕ್ಯಾನಿಸಮ್ನ ಆಪ್ರೇಟ್ ಮಾಡಿದ್ರೆ ದೆನ್ ಇಟ್ಸ್ ಕಾಲ್ಡ್ ಎಸ್ ಎ ವ್ಯಾಕ್ಯೂಮ್ ಆಪ್ರೇಟೆಡ್ ಕ್ಲಚ್. ಸೊ ಇಲ್ಲಿ ನಾವು ಕ್ಲಚ್ ವ್ಯಾಕ್ಯೂಮ್ ಪ್ರೆಷರ್ ಅಂತ ಕರಿತೀವಿ. ವ್ಯಾಕ್ಯೂಮ್ ಪ್ರೆಷರ್ನ ಅಸಿಸ್ಟೆನ್ಸ್ ತಗೊಳ್ತಾ ಇದ್ದೀವಿ ಕ್ಲಚ್ ಆಪ್ರೇಟ್ ಮಾಡಲಿಕ್ಕೆ. ದಟ್ ಈಸ್ ಕಾಲ್ಡ್ ಎಸ್ ಎ ವ್ಯಾಕ್ಯೂಮ್ ಆಪ್ರೇಟೆಡ್ ಕ್ಲಚ್. So now we'll look at a mechanical operated clutch. So components, we'll look at a components, list of components, clutch pedal. So from the clutch pedal you have a connecting lever. It goes to shaft A. From the shaft A again a lever. So this will be transferred to this rod on which releaser fork is mounted. So when you press the pedal, this will move down, this will twist. When this rod twists, this rod is pulled rod is pulled. Whenever the pull rod is pulled, the same force is transferred here to the releaser fork. So releaser fork in turn will push the what you call as the thrust bearing. ಅಥವಾ ಇದನ್ನು ನೋಡ್ಬೋದು ನೀವು, ಕ್ಲಚ್ ಪೆಡಲ್ ಇದೆ. ಸೊ ಕ್ಲಚ್ ಪೆಡಲ್ನ ಪುಷ್ ರಾಡ್ ಇದೆ. ಪೆಡಲ್ನ ಹಿಂಗೆ ಆಪ್ರೇಟ್ ಮಾಡ್ತೀವಿ, ಈ ಕಡೆ ಪುಷ್ ಮಾಡ್ತೀವಿ. ಪುಷ್ ಮಾಡಿದಾಗ ಈ ರಾಡ್ನ ಪುಲ್ ಮಾಡ್ತೀವಿ. ಪುಲ್ ಮಾಡಿದಾಗ ಇದು ಈ ಕಡೆ ಮೂವ್ ಆಗುತ್ತೆ. ಈ ಕಡೆ ಮೂವ್ ಆಗ್ತಾ ಇದ್ದಂಗೆ ಆಟೋಮೆಟಿಕ್ ಆಗಿ ಇಲ್ಲೇನಿದೆ ನಮ್ಮ ಬೆಲ್ ಕ್ರ್ಯಾಂಕ್ ಅಂತ ಕರಿತೀವಿ. ಈ ಬೆಲ್ ಕ್ರ್ಯಾಂಕ್ ಏನಾಗುತ್ತೆ, ಇಟ್ ವಿಲ್ ಟ್ರಾನ್ಸ್ಮಿಟ್ ದ ಫೋರ್ಸ್ ಟು ದ ಕ್ಲಚ್ ಫೋರ್ಕ್. ಸೊ ಕ್ಲಚ್ ಫೋರ್ಕ್ನ ನಾವು ಇಲ್ಲೇನು ಮಾಡ್ತೀವಿ, ಈ ಕಡೆ ಮಾಡಿದಾಗ ಇದು ಈ ಕಡೆ ಬರುತ್ತೆ, ಇದನ್ನು ಪುಲ್ ಮಾಡುತ್ತೆ. ಪುಲ್ ಮಾಡಿದಾಗ ಕ್ಲಚ್ಚು ಡಿಸ್ಎಂಗೇಜ್ ಆಗುತ್ತೆ. ಸೊ ಈ ಥರದನ್ನು ಇಟ್ ಈಸ್ ಕಾಲ್ಡ್ ಎಸ್ ಎ ಕ್ಲಚ್ ಮೆಕ್ಯಾನಿಕಲಿ ಆಪ್ರೇಟೆಡ್ ಕ್ಲಚ್ ಅಂತ ಕರಿತೀವಿ. ಇಲ್ಲಿ ಮೆಕ್ಯಾನಿಕಲಿ ಆಪ್ರೇಟೆಡ್ ಕ್ಲಚ್ ಅಂದರೆ ತಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು, ಆಲ್ ದ ಲಿಂಕ್ ಇಂದ ವಾಟ್ ಎವರ್ ದ ಫೋರ್ಸ್ ದಟ್ ಈಸ್ ಅಪ್ಲೈಡ್ ಅಟ್ ದ ಕ್ಲಚ್ ಪೆಡಲ್ ಈಸ್ ಟ್ರಾನ್ಸ್ಫರ್ಡ್ ಟು ದ ರಿಲೀಸರ್ ಫೋರ್ಕ್ ಥ್ರೂ ಮೆಕ್ಯಾನಿಕಲ್ ಲಿಂಕೇಜ್. ಮತ್ತೆ ಹೇಳ್ತೀನಿ, ಇದನ್ನು ಮೆಕ್ಯಾನಿಕಲ್ ಆಪ್ರೇಟೆಡ್ ಅಂತ ಕ್ಲಚ್ ಅಂತ ಯಾಕೆ ಕರಿತೀವಿ ಅಂದರೆ ವಾಟ್ ಎವರ್ ದ ಫೋರ್ಸ್ ದಟ್ ಈಸ್ ಅಪ್ಲೈಡ್ ಟು ರಿಲೀಸ್ ದ ಕ್ಲಚ್ ಆನ್ ದ ಪೆಡಲ್ ಈಸ್ ಟ್ರಾನ್ಸ್ಫರ್ಡ್ ಟು ದ ರಿಲೀಸರ್ ಫೋರ್ಕ್ ಅಥವಾ ಕ್ಲಚ್ ಫೋರ್ಕ್ through linkages, so it is called as a mechanically operated clutch. ಸೊ ಮೆಕ್ಯಾನಿಕಲ್ ಆಪ್ರೇಟೆಡ್ ಕ್ಲಚ್ ಅಂತ ಕರೀಲಿಕ್ಕೆ ಕಾರಣ ಏನಿಲ್ಲ, ಮೆಕ್ಯಾನಿಕಲ್ ಫೋರ್ಸಸ್ನ ಟ್ರಾನ್ಸ್ಫರ್ ಮಾಡಲಿಕ್ಕೆ ಲಿಂಕೇಜಸ್ ಇದೆಯಲ್ಲ, ಹಾಗಾಗಿ ಇಟ್ ಇಸ್ ಕಾಲ್ಡ್ ಎಸ್ ಎ ಮೆಕ್ಯಾನಿಕಲಿ ಆಪ್ರೇಟೆಡ್ ಕ್ಲಚ್. ಸೊ ವರ್ಕಿಂಗ್ ಯಾವ ಥರ ಆಗುತ್ತೆ, ಆನ್ ಪ್ರೆಸ್ಸಿಂಗ್ ದ ಕ್ಲಚ್ ಪೆಡಲ್ ದ ಶಾಫ್ಟ್ ಎ ಟರ್ನ್ಸ್ ವಿಚ್ ಮೂವ್ಸ್ ದ ಫೋರ್ಕ್ ಲಿವರ್ ಅಂಡ್ ದೆನ್ ಥ್ರೂ ದ ಶಾಫ್ಟ್ ಬಿ ಆಕ್ಚುಯೇಟ್ಸ್ ದ ರಿಲೀಸ್ ಫೋರ್ಕ್ ಟು ಪ್ರೆಸ್ ದ ಥ್ರಸ್ಟ್ ಬೇರಿಂಗ್. This movement is further conveyed to clutch levers to disengage the clutch. On releasing the clutch pedal, clutch gets engaged because of the spring force. So it is to working of clutch release mechanism. So ಇದರಲ್ಲಿ ಇನ್ನೊಂದು ಮೆಕ್ಯಾನಿಸಮ್ ಬಗ್ಗೆ ನಾನು ಹೇಳ್ತಾ ಇದ್ದೆ, ಹೈಡ್ರಾಲಿಕಲಿ ಆಪರೇಟೆಡ್ ಕ್ಲಚ್ ಅಂತ. ಸೊ ಹೈಡ್ರಾಲಿಕಲಿ ಆಪರೇಟೆಡ್ ಕ್ಲಚಲ್ಲಿ ಯು ಹ್ಯಾವ್ ಎ ಮಾಸ್ಟರ್ ಸಿಲಿಂಡರ್, ಯು ಹ್ಯಾವ್ ಎ ಸ್ಲೇವ್ ಸಿಲಿಂಡರ್. ಇದನ್ನು ಆಕ್ಚುಯೇಟರ್ ಅಂತ ಕೂಡ ಕರಿತೀವಿ. ಸೊ ಇದನ್ನು ನಾವು ಈ ಸ್ಲೇವ್ ಸಿಲಿಂಡರ್ ಅಂತ ಏನು ಕರಿತೀವಿ, ದಿಸ್ ಈಸ್ ಮೌಂಟೆಡ್ ಆನ್ ದ ಬೆಲೋ ಹೌಸಿಂಗ್. ದಿಸ್ ಈಸ್ ಮೌಂಟೆಡ್ ಆನ್ ದ ಬೆಲೋ ಹೌಸಿಂಗ್ ಆ್ಯಂಡ್ ದ ಆಕ್ಚುಯೇಟರ್ ರಾಡ್ ಈಸ್ ಕನೆಕ್ಟೆಡ್ ಟು ದ ರಿಲೀಸರ್ ಫೋರ್ಕ್. ಹಿಯರ್ ಯು ಕ್ಯಾನ್ ಸಿ ಇಟ್ ಈಸ್ ಮೋರ್ ಕ್ಲಿಯರ್ ಹಿಯರ್.
ಸೊ ದ ಕ್ಲಚ್ ಪೆಡಲ್ ಇಸ್ ಕನೆಕ್ಟೆಡ್ ಟು ಮಾಸ್ಟರ್ ಸಿಲಿಂಡರ್, ಕ್ಲಚ್ ಮಾಸ್ಟರ್ ಸಿಲಿಂಡರ್ ಅಂತ ಕರಿತೀವಿ. ದ ಪೈಪ್ಲೈನ್ಸ್ ವಿಚ್ ಕ್ಯಾರಿ ದ ಹೈ ಪ್ರೆಷರ್ ಫ್ಲೂಯಿಡ್ ಅಥವಾ ಪ್ರೆಷರೈಸ್ಡ್ ಫ್ಲೂಯಿಡ್ ಗೋಸ್ ಟು ಸ್ಲೇವ್ ಸಿಲಿಂಡರ್. ಸ್ಲೇವ್ ಸಿಲಿಂಡರ್ ಮೊದಲು ಹೇಳಿದಂಗೆ ಇಟ್ ಈಸ್ ಮೌಂಟೆಡ್ ಆನ್ ದ ಬೆಲೋ ಹೌಸಿಂಗ್ ಮೇಲೆ ಮೌಂಟ್ ಮಾಡಿರ್ತೀವಿ. ಸೊ ದ ಆಕ್ಚುಯೇಟಿಂಗ್ ರಾಡ್ ಏನಿದೆ ಇಟ್ ಈಸ್ ಕನೆಕ್ಟೆಡ್ ಟು ದ ಕ್ಲಚ್ ಫೋರ್ಕ್. ಸೊ when the pedal is operated, fluid is pumped out. So this fluid goes to the slave cylinder. When it goes to the slave cylinder, it will push the clutch fork. When it pushes the clutch fork in turn operates the thrust bearing, which results in disengagement of the clutch. So ಈ ಥರದನ್ನ it is called as a hydraulically operated clutch ಅಂತ ಕರಿತೀವಿ. The main components of hydraulically operated clutch are master cylinder, clutch pedal, from the clutch pedal to master cylinder, high pressure pipeline ಅಥವಾ pressurized pipelines, slave cylinder ಅಥವಾ actuator, So from the actuator it goes to what you call it as a clutch fork. So clutch fork ಇದೇನು ಮಾಡುತ್ತೆ, ಫೈನಲ್ ಆಗಿ ಇಲ್ಲಿನ ಥ್ರಸ್ಟ್ ಬೇರಿಂಗ್ನ ಪ್ರೆಸ್ ಮಾಡ್ತಾ ಇದ್ದಂಗೆ ಆಟೋಮೆಟಿಕ್ ಕ್ಲಚ್ ಇಟ್ ರಿಸಲ್ಟ್ಸ್ ಇನ್ ರಿಲೀಸಿಂಗ್ ಆಫ್ ದ ಕ್ಲಚ್ ಮೆಕ್ಯಾನಿಸಮ್. ಸೊ ಈ ಥರದನ್ನು ಇಟ್ ಈಸ್ ಕಾಲ್ಡ್ as a hydraulically operated clutch. ಇಲ್ಲಿ ನೋಡ್ತಾರೆ, ಆನ್ ಪ್ರೆಸ್ಸಿಂಗ್ ದ ಕ್ಲಚ್ ಪೆಡಲ್ ದ ಫ್ಲೂಯಿಡ್ ಅಂಡರ್ ಪ್ರೆಷರ್ ಫ್ರಮ್ ದ ಮಾಸ್ಟರ್ ಸಿಲಿಂಡರ್ reaches the slave cylinder, which is mounted on the clutch housing itself. The fluid under pressure actuates the slave cylinder push rod, which further operates the clutch release fork to disengage. ಸೊ ಈ ಥರದನ್ನು ಹೈಡ್ರಾಲಿಕಲಿ ಆಪರೇಟೆಡ್ ಕ್ಲಚ್ ಅಂತ ಕರಿತೀವಿ. ಸೊ ಈ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಇದನ್ನು ನಾವು ನೋಡ್ಲಿಕ್ಕೆ ಮುಂಚೆ ಇವತ್ತು ಏನು ಕಲ್ತಿದ್ದೀವಿ ಮತ್ತೊಂದ್ಸಲಿ ಪುನರಾವರ್ತನೆ ಮಾಡ್ಕೊಳ್ಳೋಣ, ಮತ್ತೆ ವಿಲ್ ಗೋ ಬ್ಯಾಕ್. ಸೊ ಇವತ್ತಿನ ಕಂಟೆಂಟ್ಸು: ಇಂಟ್ರೊಡಕ್ಷನ್ ಟು ಕ್ಲಚ್ ಆಪರೇಟಿಂಗ್ ಮೆಕ್ಯಾನಿಸಮ್, ಟೈಪ್ಸ್ ಆಫ್ ಕ್ಲಚ್ ಆಪರೇಟಿಂಗ್ ಮೆಕ್ಯಾನಿಸಮ್, ವರ್ಕಿಂಗ್ ಆಫ್ ಮೆಕ್ಯಾನಿಕಲಿ ಆಪರೇಟೆಡ್ ಕ್ಲಚ್, ವರ್ಕಿಂಗ್ ಆಫ್ ಹೈಡ್ರಾಲಿಕಲಿ ಆಪರೇಟೆಡ್ ಕ್ಲಚ್. ಸೊ ಇಲ್ಲಿ ನೋಡೋಣ. ಸೊ ಕ್ಲಚ್ ಆಪರೇಟಿಂಗ್ ಮೆಕ್ಯಾನಿಸಮ್ ಯಾಕೆ ಬೇಕು ಅಂತ ಹೇಳ್ತೀವಿ. ವೆನ್ ಯು ನೀಡ್ ಟು ಡಿಸ್ಎಂಗೇಜ್ ದ ಕ್ಲಚ್, ಸೇ ಟು ಚೇಂಜ್ ದ ಗೇರ್, ವಿ ಮಸ್ಟ್ ಬಿ ಏಬಲ್ ಟು ಓವರ್ಕಮ್ ದ ಕ್ಲ್ಯಾಂಪಿಂಗ್ ಫೋರ್ಸಸ್ ಆಫ್ ದ ಪ್ರೆಷರ್ ಪ್ಲೇಟ್. ಅಂದರೆ ಕ್ಲಚನ್ನು ಡಿಸ್ಎಂಗೇಜ್ ಮಾಡಬೇಕಾದಾಗ ನೀವು ಕ್ಲ್ಯಾಂಪಿಂಗ್ ಫೋರ್ಸಸ್ ಏನಿದೆ ಅಥವಾ ಎಕ್ಸೆಲ್ ಫೋರ್ಸ್ ಅಪ್ಲೈ ಮಾಡಲಿಕ್ಕೆ ಏನು ಸ್ಪ್ರಿಂಗ್ಸ್ ಕೊಟ್ಟಿರ್ತೀವಿ ಆ ಫೋರ್ಸಸ್ನ ಓವರ್ಕಮ್ ಮಾಡಬೇಕಾಗುತ್ತೆ. ಆಸ್ ದೀಸ್ ಫೋರ್ಸಸ್ ಕ್ಯಾನ್ ಬಿ ಕ್ವೈಟ್ ಲಾರ್ಜ್, ವಿ ನೀಡ್ ಟು ಗಿವ್ ದ ಡ್ರೈವರ್ ಸಮ್ ಫಾರ್ಮ್ ಆಫ್ ಅಸಿಸ್ಟೆನ್ಸ್ ವೆನ್ ಪ್ರೆಸ್ಸಿಂಗ್ ದ ಕ್ಲಚ್ ಪೆಡಲ್ ಟು ಡಿಸ್ಎಂಗೇಜ್ ಇಟ್. ಅಂದರೆ ಈಗ ಎಂಜಿನ್ ದೊಡ್ಡದಾದಂಗೆ ಕ್ಲಚ್ನ ದೊಡ್ಡಾಗುತ್ತೆ, ಕ್ಲಚ್ ದೊಡ್ಡದಾದಂಗೆ ಅದರ ಟಾರ್ಕ್ ಟ್ರಾನ್ಸ್ಮಿಟಿಂಗ್ ಕೆಪಾಸಿಟಿ ಜಾಸ್ತಿ ಆದಂಗೆ ಕ್ಲಚ್ ಸೈಜ್ ಕೂಡ ದೊಡ್ಡದಾಗುತ್ತೆ. ಸೊ ಆಟೋಮೆಟಿಕ್ಕಾಗಿ ದ ಫೋರ್ಸ್ ಟು ಹೋಲ್ಡ್ ದ ಕ್ಲಚ್ ಪ್ಲೇಟ್ ಅಗೇನ್ಸ್ಟ್ ದ ಫ್ಲೈ ವೀಲ್ ಇಸ್ ಆಲ್ಸೋ ಬಿ ಮೋರ್. ಸೊ ಅದನ್ನು ಡಿಸ್ಎಂಗೇಜ್ ಮಾಡಬೇಕಾದ್ರೂ ಜಾಸ್ತಿ ಫೋರ್ಸ್ನ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಡ್ರೈವರ್ಗೆ ನಾವು ಅಸಿಸ್ಟೆನ್ಸ್ನ ಕೊಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡ್ತೀವಿ, ವಿ ವಿಲ್ ಆಂಪ್ಲಿಫೈ ದ ಡ್ರೈವರ್ಸ್ ಎಫೋರ್ಟ್ ಆ್ಯಂಡ್ ದೆನ್ ಕಂಡಕ್ಟ್ ದೀಸ್ ಆಂಪ್ಲಿಫೈಡ್ ಫೋರ್ಸಸ್ ಡೌನ್ ಟು ದ ರಿಲೀಸ್ ಫೋರ್ಕ್ ವಿಚ್ ಇನ್ ಟರ್ನ್ ಡಿಸ್ಎಂಗೇಜಸ್ ದ ಕ್ಲಚ್ ಡ್ರಿವನ್ ಪ್ಲೇಟ್. ಸೊ ಈ ಥರ ಮಾಡಲಿಕ್ಕೆ ನಾವು ವಿಲ್ ಅಸಿಸ್ಟೆನ್ಸ್ ಯಾವುದಾದ್ರು ಒಂದು ಥರದ ಅಸಿಸ್ಟೆನ್ಸ್ ಕೊಡ್ತೀವಿ. ಅಸಿಸ್ಟೆನ್ಸ್ ಕೊಟ್ಟಾಗ ಏನಾಗುತ್ತೆ, ಆ ಫೋರ್ಸು ಜಾಸ್ತಿ ಆಗುತ್ತೆ. ದೋಸ್ ಫೋರ್ಸಸ್ ವಿಲ್ ಬಿ ಕ್ಯಾರಿ ಟು ದ ರಿಲೀಸರ್ ಫೋರ್ಕ್ ಇನ್ ಟರ್ನ್ ಟು ಡಿಸ್ಎಂಗೇಜ್ ದ ಕ್ಲಚ್ ಪ್ಲೇಟ್. The clutch operating mechanism provides suitable leverage and linkage for disengaging the clutch. So operating mechanism leverage ಮತ್ತು ಲಿಂಕೇಜ್ನ ಎರಡೂ ಪ್ರೊವೈಡ್ ಮಾಡುತ್ತೆ. ಇಟ್ ಇನ್ಕ್ಲೂಡ್ಸ್ ಅಂದರೆ ಪಾರ್ಟ್ಸ್ ಏನೇನಿರುತ್ತೆ ಅಂದರೆ ರಿಲೀಸರ್ ಬೇರಿಂಗ್ ಇರುತ್ತೆ, ಬೆಲ್ ಕ್ರ್ಯಾಂಕ್ ಲಿವರ್ ಇರುತ್ತೆ, ರಿಲೀಸರ್ ಲಾಟ್, ಕ್ಲಚ್ ಫೋರ್ಕ್, ಕ್ಲಚ್ ಪುಷ್ ರಾಡ್ ಆ್ಯಂಡ್ ಕ್ಲಚ್ ಪೆಡಲ್ ಇಷ್ಟು ಇರುತ್ತೆ. ಟೈಪ್ಸ್ ಆಫ್ ಕ್ಲಚಸ್: ಮೆಕ್ಯಾನಿಕಲಿ ಆಪರೇಟೆಡ್ ಕ್ಲಚ್, ಎಲೆಕ್ಟ್ರಿಕಲಿ ಆಪರೇಟೆಡ್ ಕ್ಲಚ್, ಹೈಡ್ರಾಲಿಕಲಿ ಆಪರೇಟೆಡ್ ಕ್ಲಚ್ ಆ್ಯಂಡ್ ವ್ಯಾಕ್ಯೂಮ್ ಆಪರೇಟೆಡ್ ಕ್ಲಚ್. ಸೊ ಇಲ್ಲಿ ಮೆಕ್ಯಾನಿಕಲ್ ಆಪರೇಟೆಡ್ ಕ್ಲಚ್ ಇದೆ. ಮೆಕ್ಯಾನಿಕಲ್ ಆಪರೇಟೆಡ್ ಕ್ಲಚಲ್ಲಿ ನೀವು ನೋಡ್ಬೋದು ಎಲ್ಲ ಕಡೆ ನಮ್ಮ ಲಿಂಕೇಜಸ್ ಇದೆ. ಇಲ್ಲೂ ಅಷ್ಟೇ ಎರಡೂ ಕಡೆ ನೀವು ನೋಡ್ಬೋದು ವಿ ಹ್ಯಾವ್ ಓನ್ಲಿ ಲಿಂಕೇಜಸ್. ಸೊ ಈ ಲಿಂಕೇಜಸ್ ಮುಖಾಂತರ ಏನು ಮಾಡ್ತೀವಿ, ಫಸ್ಟ್ ಪೆಡಲ್ನ ಪ್ರೆಸ್ ಮಾಡ್ತೀವಿ, ಪೆಡಲ್ ಪ್ರೆಸ್ ಮಾಡಿದ ಫೋರ್ಸು ಇಲ್ಲಿ ಬಂದು ಈ ಲಿಂಕೇಜ್ ಮುಖಾಂತರ ಹಿಂಗೆ ಟ್ರಾನ್ಸ್ಮಿಟ್ ಆಗುತ್ತೆ. ಅಥವಾ ಇಲ್ಲಿ ಪೆಡಲ್ ಪ್ರೆಸ್ ಮಾಡಿದಾಗ ಇದು ಫಸ್ಟ್ ಪುಲ್ ಆಗುತ್ತೆ. ಪುಲ್ ಆಗ್ತಾ ಇದ್ದಂಗೆ ಏನಾಗುತ್ತೆ, ಇಲ್ಲಿ ಬೆಲ್ ಕ್ರ್ಯಾಂಕ್ ಲಿವರ್, ಈ ಲಿವರ್ ಮುಂದೆ ಹೋಗ್ತಾ ಇದ್ದಂಗೆ ಈ ಫೋರ್ಸು ಕ್ಲಚ್ ಫೋರ್ಕ್ ಟ್ರಾನ್ಸ್ಮಿಟ್ ಆಗುತ್ತೆ. ಇದು ಟ್ರಾನ್ಸ್ಮಿಟ್ ಮಾಡಿದಾಗ ಇದು ರಿಲೀಸರ್ ಥ್ರಸ್ಟ್ ಬೇರಿಂಗ್ನ ಪ್ರೆಸ್ ಮಾಡುತ್ತೆ, ವಿಚ್ ರಿಸಲ್ಟ್ಸ್ ಇನ್ ಡಿಸ್ಎಂಗೇಜ್ಮೆಂಟ್ ಆಫ್ ಕ್ಲಚ್. ಕೆಲವು ಕೇಸಲ್ಲಿ ಈವನ್ ನಾವು ಕೇಬಲ್ ಆಪರೇಟೆಡ್ ಕೂಡ ಇಟ್ಕೋತೀವಿ. ಸೊ ಅಲ್ಲಿ ಕೇಬಲ್ನು ಪೆಡಲ್ನ ಮತ್ತು ಈ ಲಿವರ್ನ ಕನೆಕ್ಟ್ ಮಾಡ್ತಾ ಇರುತ್ತೆ. ಹೈಡ್ರಾಲಿಕಲಿ ಆಪರೇಟೆಡ್ ಕ್ಲಚ್ ಇಲ್ಲಿ ನಾವು ನೋಡ್ಬೋದು, ಯು ಹ್ಯಾವ್ ಎ ಮಾಸ್ಟರ್ ಸಿಲಿಂಡರ್, ಯು ಹ್ಯಾವ್ ಎ ಸ್ಲೇವ್ ಸಿಲಿಂಡರ್. ಸೊ ಇಲ್ಲಿ ಪೆಡಲ್ನ ಪ್ರೆಸ್ ಮಾಡಿದಾಗ ಮಾಸ್ಟರ್ ಸಿಲಿಂಡರ್ದ ಫ್ಲೂಯಿಡ್ ಪಂಪ್ ಆಗುತ್ತೆ. ಮಾಸ್ಟರ್ ಸಿಲಿಂಡರ್ ಫ್ಲೂಯಿಡ್ ಪಂಪ್ ಆಗಿ ಇಟ್ ಕಮ್ಸ್ ಟು ದ ಆಕ್ಚುಯೇಟರ್ ಅಥವಾ ಸ್ಲೇವ್ ಸಿಲಿಂಡರ್ ಅಂತ ಕರಿತೀವಿ. ಈ ಸ್ಲೇವ್ ಸಿಲಿಂಡರ್ ಇಟ್ ಇಸ್ ಪ್ಲೇಸ್ಡ್ ಅನ್ ದ ಬೆಲೋ ಹೌಸಿಂಗ್ ಮೇಲೆ ಇಟ್ಟಿರ್ತೀವಿ.
ಸೊ ಬೆಲ್ ಹೌಸಿಂಗ್ ಮೇಲೆ ಇಟ್ಟಿದ್ದು ಆ್ಯಕ್ಚುಯೇಟರ್ ರಾಡ್ನ ಇಟ್ ಈಸ್ ಕನೆಕ್ಟೆಡ್ ಟು ದ ಕ್ಲಚ್ ಫೋರ್ಕ್. ಕ್ಲಚ್ ಫೋರ್ಕ್ ಮೇಲೆ ಕನೆಕ್ಟ್ ಮಾಡೋದ್ರಿಂದ ಇದು ಏನು ಫೋರ್ಸ್ನ ಆ್ಯಕ್ಚುಯೇಟ್ ಮಾಡುತ್ತೋ ದಟ್ ರಿಸಲ್ಟ್ಸ್ ಇನ್ ಡಿಸ್ಎಂಗೇಜ್ಮೆಂಟ್ ಆಫ್ ದ ಕ್ಲಚ್. ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಮಾಡೋಣ. ಫಸ್ಟ್ ಕ್ವಶನ್, type of clutch in which pedal acts as a master cylinder connected by a hydraulic tube and a flexible hose to a slave cylinder mounted on or in the transmission bell housing ಅಂತ ಕರಿತೀವಿ. ಅಂದರೆ ಇಲ್ಲಿ ಅವನು ಏನು ಹೇಳ್ತಾ ಇದ್ದಾನೆ, ಯಾವ ಕ್ಲಚ್ ಮೆಕ್ಯಾನಿಸಮಲ್ಲಿ ಮಾಸ್ಟರ್ ಸಿಲಿಂಡ್ರು ಮತ್ತು ಸ್ಲೇವ್ ಸಿಲಿಂಡರ್ ಇರುತ್ತೆ, ಹೈಡ್ರಾಲಿಕ್ ಪೈಪ್ಲೈನ್ಸು ಇದೆಲ್ಲ ಇರುತ್ತೆ, ಇದು ಯಾವ ಕ್ಲಚ್ ಆಪರೇಟಿಂಗ್ ಮೆಕ್ಯಾನಿಸಮಲ್ಲಿ ಇರುತ್ತೆ ಅಂತ ಒಂದು ಪ್ರಶ್ನೆ ಇದೆ. ಸೊ ಇಲ್ಲಿ ಮೆಕ್ಯಾನಿಕಲ್ ಆಪ್ರೇಟರಲ್ಲಿ, ಲಿವರ್ ಆಪ್ರೇಟರಲ್ಲಿ ಇದು ಮೆಕ್ಯಾನಿಕಲ್ ಕನೆಕ್ಷನ್ಸ್ ಇರುತ್ತೆ. ಕೇಬಲ್ ಮೆಕ್ಯಾನಿಸಮ್ಸಲ್ಲೂ ನಮಗೆ ಏನಿರುತ್ತೆ, ಇದು ಮೆಕ್ಯಾನಿಕಲ್ ಲಿಂಕೇಜ್. ಕೇಬಲ್ ಆಪ್ರೇಟೆಡ್ ಕ್ಲಚ್ ಕಂಟ್ರೋಲ್ ಸಿಸ್ಟಮಲ್ಲೂ ಕೂಡ ಕೇಬಲ್ಸ್ ಇರ್ತವೆ. ಸೊ ಹೈಡ್ರಾಲಿಕ್ ಕ್ಲಚಲ್ಲಿ ಮಾತ್ರ ನಮಗೆ ಮಾಸ್ಟರ್ ಸಿಲಿಂಡ್ರು ಮತ್ತು ಹೈಡ್ರಾಲಿಕ್ ಫ್ಲೂಯಿಡ್ ಮತ್ತು ಸ್ಲೇವ್ ಸಿಲಿಂಡರ್ ಬರುತ್ತೆ. ಸೊ ಹಾಗಾಗಿ ಸರಿಯಾದ ಉತ್ತರ ಡಿ, ನಮಗೆ ಹೈಡ್ರಾಲಿಕ್ ಮತ್ತು ಕ್ಲಚ್ ರಿಲೀಸ್ ಮೆಕ್ಯಾನಿಸಮ್. ನಿಜ, ನಮ್ಗೆ ಸರಿಯಾದ ಉತ್ತರ ಹೈಡ್ರಾಲಿಕ್ ಕ್ಲಚ್ ರಿಲೀಸ್ ಮೆಕ್ಯಾನಿಸಮ್. ಯಾಕಂದರೆ ಅದರಲ್ಲಿ ಮಾತ್ರ ಮಾಸ್ಟರ್ ಸಿಲಿಂಡ್ರು, ಸ್ಲೇವ್ ಸಿಲಿಂಡ್ರು ಮತ್ತು ಹೈ ಪ್ರೆಷರ್ ಪೈಪ್ಲೈನ್ಸ್ ಕೂಡ ಇರುತ್ತೆ. ಎರಡನೇ ಪ್ರಶ್ನೆ ಮಾಡೋಣ. ಟೈಪ್ ಆಫ್ ಮೆಕ್ಯಾನಿಸಮ್ ಆರ್ ಸಿಸ್ಟಮ್ ಇನ್ಸ್ಟಾಲ್ಡ್ ಇನ್ ದ ವೆಹಿಕಲ್ ಡ್ಯೂರಿಂಗ್ ಮ್ಯಾನುಫ್ಯಾಕ್ಚರ್ ಆ್ಯಂಡ್ ಟೇಕ್ ಅಪ್ ಲೆಸ್ ಓವರಾಲ್ ಎಂಜಿನ್ ಕಂಪಾರ್ಟ್ಮೆಂಟ್ ರೂಮ್ ಪೀಸ್. ಇಲ್ಲಿ ಯಾವ ಥರದ ಮೆಕ್ಯಾನಿಸಮ್ ತುಂಬ ಕಮ್ಮಿ ಜಾಗನ ಆಕ್ಯುಪೈ ಮಾಡುತ್ತೆ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಕ್ಲಚ್ ಆಪ್ರೇಟಿಂಗ್ ಮೆಕ್ಯಾನಿಸಮ್ ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ಯಾವ ಥರದ ಕ್ಲಚ್ ಆಪ್ರೇಟಿಂಗ್ ಮೆಕ್ಯಾನಿಸಮು ಮ್ಯಾನುಫ್ಯಾಕ್ಚರ್ ಲೆವೆಲಲ್ಲೇ ಇನ್ಕ್ಲೂಡ್ ಮಾಡಿರ್ತಾರೆ ವೆಹಿಕಲಲ್ಲಿ, ತುಂಬ ಕಮ್ಮಿ ಜಾಗ ತಗೊಳುತ್ತೆ ಅಂತ. ಲಿವರ್ ಆಪ್ರೇಟೆಡ್ ಮೆಕ್ಯಾನಿಸಮಲ್ಲಿ ಮೆಕ್ಯಾನಿಕಲ್ ಲಿಂಕೇಜಸ್ ಇರುತ್ತೆ. ಸಿಂಗಲ್ ಪ್ಲೇಟ್ ಕ್ಲಚ್ ಆಪ್ರೇಟ್ ಮಾಡೋದ್ರಲ್ಲೂ ಮೆಕ್ಯಾನಿಕಲ್ ಲಿಂಕೇಜಸ್ ಇರ್ಬೋದು. ಹೈಡ್ರಾಲಿಕ್ ಕ್ಲಚ್ ಆಪ್ರೇಟೆಡ್ ಮೆಕ್ಯಾನಿಸಮಲ್ಲಿ ಸ್ಲೇವ್ ಸಿಲಿಂಡರ್ ಇರುತ್ತೆ, ವೀಲ್ ಸಿಲಿಂಡರ್ ಇರುತ್ತೆ, ಹೈಡ್ರಾಲಿಕ್ ಇರುತ್ತೆ. ಬಟ್ ಕೇಬಲ್ ಕಂಟ್ರೋಲಲ್ಲಿ ತುಂಬ ಸಿಂಪಲ್ ಕನೆಕ್ಷನ್ ಇರುತ್ತೆ. ಯಾಕಂದರೆ ಔಟರ್ ಕೇಬಲ್ ಮತ್ತು ಇನ್ನರ್ ಕೇಬಲ್ ಎರಡೇ ಇರುತ್ತೆ. ಸೊ ಅವೆರಡರ ಕನೆಕ್ಷನ್ ಕೊಡೋದ್ರಿಂದ ತುಂಬ ಸಿಂಪಲ್ ಇರುತ್ತೆ. ಸೊ ಯಾವ ಮೆಕ್ಯಾನಿಸಮ್ ಅಂದರೆ ಸಿ, ಕೇಬಲ್ ಆಪ್ರೇಟೆಡ್ ಕ್ಲಚ್ ಮೆಕ್ಯಾನಿಸಮ್ ಅಂತ. ಸೊ ಉತ್ತರ ಸರಿಯಾಗಿದೆ. ದ ಟೈಪ್ ಆಫ್ ಕ್ಲಚ್ ದಟ್ ಡಸ್ ನಾಟ್ ರಿಕ್ವೈರ್ಸ್ ಅ ಕ್ಲಚ್ ರಿಲೀಸ್ ಮೆಕ್ಯಾನಿಸಮ್. ಯಾವ ಕ್ಲಚ್ಚಲ್ಲಿ ಕ್ಲಚ್ ರಿಲೀಸ್ ಮೆಕ್ಯಾನಿಸಮೇ ಬೇಡ? ಸೊ ಅದು ಯಾವುದಂದರೆ ಕೋನ್ ಕ್ಲಚ್ಚಲ್ಲ, ಮಲ್ಟಿಪ್ಲೇಟ್ ಕ್ಲಚಲ್ಲೂ ಅಲ್ಲ, ಸಿಂಗಲ್ ಪ್ಲೇಟಲ್ ಕ್ಲಚಲ್ಲೂ ಅಲ್ಲ. ಯಾಕಂದರೆ ಅದರಲ್ಲೆಲ್ಲರಲ್ಲೂ ನೀವು ಡಿಸ್ಎಂಗೇಜ್ ಮಾಡಲಿಕ್ಕೆ ಯು ನೀಡ್ ಸಮ್ ಮೆಕ್ಯಾನಿಸಮ್. ಬಟ್ ಸೆಂಟ್ರಿಫ್ಯೂಗಲ್ ಕ್ಲಚ್ ಮಾತ್ರ ಆಟೋಮೆಟಿಕ್ಕಾಗಿ ಎಂಗೇಜ್ ಆಗೋದ್ರಿಂದ ಯು ಡೋಂಟ್ ನೀಡ್ ಎ ಕ್ಲಚ್ ರಿಲೀಸ್ ಮೆಕ್ಯಾನಿಸಮ್. ಸೊ ಉತ್ತರ ಬಿ ಆಗಿರುತ್ತೆ, ಬಿ ಆಗಿದೆ. ನೆಕ್ಸ್ಟು ನಾಲ್ಕನೇದು, ವೆನ್ ಕ್ಲಚ್ ಪ್ಲೇಟ್ ಆರ್ ಫ್ರಿಕ್ಷನ್ ಪ್ಲೇಟ್ ವಿಯರ್ಸ್ ಔಟ್ ಕ್ಲಚ್ ಪೆಡಲ್ ಪ್ಲೇ. ಅಂದರೆ ಈಗೇನಾಗುತ್ತೆ, ಫ್ರಿಕ್ಷನ್ ಪ್ಲೇಟು ಯೂಸ್ ಆಗ್ತಾ ಸೌದೋಗುತ್ತೆ. ಸೌದೋದಾಗ ಕ್ಲಚ್ ಪೆಡಲ್ ಪ್ಲೇ ಜಾಸ್ತಿ ಆಗುತ್ತಾ, ಕಡಿಮೆ ಆಗುತ್ತಾ, ಏನೂ ಆಗೋದೇ ಇಲ್ವಾ ಅಂತ ನೋಡೋಣ. ಕ್ಲಚ್ ಫ್ರಿಕ್ಷನ್ ಪ್ಲೇಟ್ ಸೌದೋದಾಗ ಪ್ರೆಷರ್ ಪ್ಲೇಟ್ ಮುಂದಕ್ಕೆ ಹೋಗ್ಬೇಕಾಗುತ್ತೆ. ಮುಂದಕ್ಕೆ ಹೋಗ್ಬೇಕಾದ್ರೆ ಅಷ್ಟು ಪೆಡಲ್ನ ಕಾಂಪನ್ಸೇಟ್ ಮಾಡಲಿಕ್ಕೆ ಪೆಡಲ್ ಪ್ಲೇನ ತಿಂದು ಹಾಕುತ್ತೆ. ಸೊ ಹಾಗಾಗಿ ಅದು ಡಿಕ್ರೀಸ್ ಆಗಬೇಕು, ಕಡಿಮೆ ಆಗ್ಬಿಟ್ಟು ಪೆಡಲ್ ಪ್ಲೇ ಕಮ್ಮಿ ಆಗುತ್ತೆ, ಫ್ರೀ ಪೆಡಲ್ ಪ್ಲೇ ಕಮ್ಮಿ ಆಗುತ್ತೆ. ಅಥವಾ ಪ್ರೀ ಪೆಡಲ್ ಪ್ಲೇ ಕಮ್ಮಿ ಆಗಿದೆ ಅಂದರೆ ಇಟ್ ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ಇಂಡಿಕೇಟ್ಸ್ ದಟ್ ದ ಕ್ಲಚ್ ಪ್ಲೇಟ್ ಆಸ್ ಓರ್ನ್ ಔಟ್ ಅಂತ, ಸೌದೋಗಿದೆ ಅಂತ ಹೇಳಲಿಕ್ಕೆ ಆಗುತ್ತೆ. ಸೊ ಉತ್ತರ ಬಿ. ಸೊ ಇವತ್ತಿನ ಸೆಷನ್ಗೆ ಇಷ್ಟು ಸಾಕು. ಥ್ಯಾಂಕ್ ಯು.